ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯ್ತು. ಹೊಸ ವಿಡಿಯೋ ತಂದಾಯ್ತು. ಬನ್ನಿ ಇವತ್ತು ಆ, ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌರಿ ಆ, ಗೌರಿ ಗಂಡ ಆ, ವಿವೇಕು ತುಂಬ ಸೋಷಿಯಲಾಗಿ ಮೂವ್ ಮಾಡಿಕೊಂಡು ಜಾಲಿಯಾಗಿ ಅವರೆಲ್ಲ ಮನೆಯವರೆಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವರಿಬ್ಬರು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಆಫೀಸಿಗೆ ಹೋಗಿ ಮನೆಗೆ ಬಂದು ಇದ್ದಾರೆ. ಇವತ್ತೇನಾಯಿತು ಅಂದರೆ ಊಟ ಎಲ್ಲ ಮಾಡಿಕೊಂಡು ಜಾಲಿಯಾಗಿದ್ದರು. ಈ ಕಡೆ ತಂಗಿ ಜೈಲಲ್ಲಿ ಲಾಕಪ್ಪಲ್ಲಿರೋದು ಗೊತ್ತಿಲ್ಲ. ಅಪ್ಪ ಅಮ್ಮ ಅಲ್ಲೇ ಕಾಯ್ತಾ ಇದ್ದಾರೆ, ಇನ್ನೂ ಬಿಟ್ಟಿಲ್ಲ. ಅವಳು ಲಾಕಪ್ಪಲ್ಲಿ ಹಾಕವ್ರೆ. ಇವ್ರ ಅಪ್ಪ ಅಮ್ಮ ಮನೆಗೆ ಹೋಗಲ್ಲ, ಮಗಳು ಬಿಡೋವರೆಗೂ ಮನೆಗೆ ಹೋಗಲ್ಲ ಅಂತವ್ರೆ. ಅವರು ಬಿಡೋದಕ್ಕೆ ಕಾಣಲ್ಲ, FIR ಹಾಕ್ತೀವಿ ಅಂತಿದ್ದಾರೆ. ಇವರು ಅಪ್ಪ ಅಮ್ಮ ಇಬ್ಬರು ಅಳ್ತಾ ಕೂತಿದ್ದಾರೆ. ಇದೇನು ಕತೆ, ನಮ್ದು ಯಾಕೆ ಈ ಥರ, ನಮ್ಮ ಜೀವನದಲ್ಲಿ ಈ ಥರ ಆಗುತ್ತೆ, ಇವಳು ಯಾಕೆ ಹೊಡಿಯೋಕ್ಕೆ ಹೋದ್ಲು ಹಾಗೆ ಅಂತ ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಆದರೆ ಇಲ್ಲೇನಾಗುತ್ತೆ ನೋಡಿ, ಲೇಡಿ ಪೊಲೀಸ್ ಬಂದು ಯಾರ್ಯಾರ ದೊಡ್ಡವರು ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸಿ ಅಂತ ಅವರೆ. ಇವರು ಅಳಿಯಂಗೆ ಹೇಳಿದ್ರು ಆಗಿತ್ತು, ಇಲ್ಲ ಮಗಳಿಗೆ ಹೇಳಿದ್ರು ಆಗಿತ್ತು, ಯಾರಿಗೂ ಹೇಳಿಲ್ಲ, ನಮ್ಗೆ ಯಾರೂ ಪರಿಚಯ ಇಲ್ಲ ಅಂದ್ಕೊಂಡಿದ್ದಾರೆ. ಈ ಕಡೆ ರಾತ್ರಿ ಮಲಗಿದ್ದಾನೆ, ಅವಳು ಕೆಳಗಡೆ ಮಲಗಿದ್ದಾಳೆ, ಇವನು ಮೇಲೆ ಮಲಗಿದ್ದಾನೆ. ಆದರೆ ಇದ್ದಕ್ಕಿದ್ದಂಗೆ ಇವನಿಗೆ ಉಪ್ಸ ಜಾಸ್ತಿ ಆಗಿದೆ. ಇನ್ನೆಲ್ಲರೂ ಖಾಲಿಯಾಗಿತ್ತಂತೆ, ಉಪ್ಸ ಜಾಸ್ತಿ ಆಗಿದೆ. ಹಂಗಾಗ್ಬಿಟ್ಟು ಇವನು ಉಸಿರು ಬಂದ್ಬಿಟ್ಟಿದೆ. ಇವಳು ಧೈರ್ಯ ಮಾಡಿ ಆಚೆ ಬಂದಿದ್ದಾಳೆ. ಗೌರಿ ಕರ್ಕೊಬಂದು ಹಿಡ್ಕೊಂಡು ಬರ್ತಾಯಿದ್ದಾಳೆ. ಇವತ್ತು ಡ್ರೈವರ್ಗಳು ಯಾರೂ ಇಲ್ಲ, ಹಾಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಡ್ರೈವರ್ಗಳಿಗೆ ಫೋನ್ ಮಾಡಿಲ್ಲ. ಮೈದಾ ಎಲ್ಲೋಗಿದ್ದಾನೋ ಅವನು ಗೊತ್ತಿಲ್ಲ. ಹಾಗಾಗಿ ಇವಳೇ ಬರ್ತಾ ಇದ್ದಾಳೆ. ಭುಜದ ಮೇಲೆ ಕೈ ಹಾಕಿಸ್ಕೊಂಡು ಸೊಂಟ ಹಿಡ್ಕೊಂಡು ಕರ್ಕೊಂಡು ಬಂದು ಕಾರಲ್ಲಿ ಹೋಗೋಕ್ಕೆ ಡ್ರೈವರ್ ಕೇಳ್ತಾಳೆ. ಡ್ರೈವರ್ ಸಿಗಲ್ಲ. ಆಮೇಲೆ ಸೆಕ್ಯೂರಿಟಿ ಬಂದು ಕ್ಯಾ ಸಾಬ್ ಅಂತಾನೆ, ಹುಷಾರಿಲ್ಲ ಇವ್ರಿಗೆ ಅಂತ ಹೇಳ್ತಾಳೆ. ಆಮೇಲೆ ಸ್ಕೂಟಿ ಇದೆಯಾ ರೆಡಿ ಅಂತ, ಇದೆ ಮ್ಯಾಮ್ ಅಂತಾನೆ. ಆಮೇಲೆ ಸ್ಕೂಟಿ ಕೀ ಕೊಡು ಅಂತೇಳಿ ಕೀ ಇಸ್ಕೊಂಡು ಒಂದು ದೊಡ್ಡ ಹಗ್ಗನ ಸೊಂಟಕ್ಕೆ ಅವನಿಗೂ ಅವಳಿಗೂ ಸೇರಿಸಿ ಕಟ್ಕೊಂಡು ಭುಜಕ್ಕೆ ಸೊಂಟಕ್ಕೆಲ್ಲ ಸ್ಕೂಟಿಲಿ ಕೂರಿಸ್ಕೊಂಡು ಹೋಗ್ತಾಳೆ. ಅವನಿಗೆ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿದ್ದಾನೆ. ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಮೆಟ್ಲ ಮೇಲೆ ಹತ್ತಿಸೇ ಬಿಡ್ತಾಳೆ ಒಳಗಡಿಕೆ. ನಿಮಗೆ ಅಷ್ಟು ಮನಸತ್ವ ಇಲ್ವಾ, ಮ್ಯಾನಸ್ ಇಲ್ವಾ, ಒಳಗಡೆಗೆ ತಗೊಬರ್ತಾರೆ ಯಾರ್ಯಾರ ಸ್ಕೂಟಿನ ಅಂತ. ಫಸ್ಟು ಬನ್ನಿ, ನನ್ನ ಗಂಡನಿಗೆ ಟ್ರೀಟ್ಮೆಂಟ್ ಮಾಡಿ, ನನ್ನ ಗಂಡಿಗೆ ಹೋಗೋ ಬರೋ ಜೀವ ಆಗ್ತಿದೆ, ಸುಸ್ತಾಗಿದ್ದಾರೆ, ಬನ್ನಿ ಬನ್ನಿ ಅಂತ ಕೂಗ್ತಾಳೆ ಹತ್ಕೊಂಡು. ಅವಾಗೆಲ್ಲ ಬಂದು ಮಲಗೋದಿರುತ್ತಲ್ಲ ಅದ್ರ ಮೇಲೆ ಮಲಗಿಸ್ಕೊಂಡು, ಸ್ಟ್ರೆಚ್ಚರ್ ಮೇಲೆ ಮಲಗಿಸ್ಕೊಂಡು ತಗೊಂಡೋಗ್ತಾರೆ. ತಗೊಂಡೋಗಿದ್ರೆ ಅಲ್ಲಿ ತಗೊಂಡೋದ್ರೆ ಅಲ್ಲೂ ನೋಡಲ್ಲ, ಇಲ್ಲಿ ತಗೊಂಬಂದ್ರೆ ಇಲ್ಲೂ ನೋಡಲ್ಲ, ದುಡ್ಡು ಕೊಟ್ಟವ್ರಿಗೂ ಎಲ್ಲೂ ನೋಡಲ್ಲ ಅಂತಾರೆ. ಆವಾಗ ಅವಳಿಗೆ ನೆನಪು ಬಂದಿದ್ದು ಮೈದಾಗೆ ಫೋನ್ ಮಾಡ್ತಾಳೆ. ಹಿಂಗೆ ಎಲ್ಲ ಕಾಡಿ ಬೇಡಿ ಡಾಕ್ಟ್ರು ಕೊಳ್ಪಟ್ಟಿ ಹಿಡ್ಕೊಂಡು ನಾವು ಫಸ್ಟು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ದುಡ್ಡು ಕಟ್ಟಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾಳೆ. ಏನೇ ಹೇಳಿದ್ರೂ ಕ್ಯಾರೆ ಅನ್ನಲ್ಲ. ಇದು ಮ್ಯಾನೇಜ್ಮೆಂಟ್ ರೂಲ್ಸು, ಇದೇ ಥರ ಪ್ರೊಸೀಜರ್ ಇದೆ, ಇದೇ ಥರ ಮಾಡಬೇಕು, ನೀವು ಕಟ್ಟಲೇಬೇಕು, ಅಲ್ಲಿವರೆಗೂ ನಾವು ಪೇಷಂಟ್ ಮುಟ್ಟಲ್ಲ ಅಂತ ಆಯಿತು. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಕೊನೆಗೆ ಮೈದಾಗೆ ಫೋನ್ ಮಾಡ್ತಾಳೆ. ಮೈದಾ, ಆಯಿತು ಬಿಡಿ, ಅದಕ್ಕೆ ನೀವು ಏನು ಚಿಂತೆ ಮಾಡಬೇಡಿ, ಫಸ್ಟು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೇಳಿ, ನಾನು ಅವರಿಗೆ ರಿಸೆಪ್ಷನಿಸ್ಟಿಗೆ ಫೋನ್ ಕೊಡಿ, ಇಲ್ಲಿ ಅಲ್ಲಿ ಫೋನಲ್ಲೇ ದುಡ್ಡು ಹಾಕ್ತೀನಿ ಅಂತಾನೆ. ಆವಾಗ ಫೋನ್ ಕೊಡ್ತಾಳೆ, ಫೋನಲ್ಲೇ ದುಡ್ಡು ಹಾಕ್ತಾರೆ. ಆಮೇಲೆ ಟ್ರೀಟ್ಮೆಂಟು ಶುರು ಮಾಡ್ತಾರೆ. ಆಗ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ಇವಳು ಫ್ಲ್ಯಾಶ್ಬ್ಯಾಕಿಗೆ ಇದು ಬೈಕಲ್ಲಿ ಬರ್ತಾ ಇರ್ಬೇಕಾದ್ರೆ ಫ್ಲ್ಯಾಶ್ಬ್ಯಾಕಿಗೆ ಹೋಗ್ತಾಳೆ. ಇವಳಿಂದ ಅವನು ಅದೇ ಮದುವೆ ಆಗಬೇಕಾದ ಹುಡುಗಿ ಹೋಗಿದ್ದು ಗೌರಿ ಅಂತಾನೆ ಅಂತೆಲ್ಲ ಏನೇನೋ ತಿಳ್ಕೊಂಡು ಅವಳನ್ನ ಎಳ್ಕೊಬಂದು ಮನೆಯಲ್ಲಿ ನೂಕಿ ಅವಳಿಗೆ ಒಂದೇಟು ಕೆನ್ನೆಗೆ ಹೊಡೆದು ಹಂಗೆಲ್ಲ ಮಾಡ್ತಾನೆ. ಹೋಟೆಲಿಂದ ಎಳ್ಕೊಂಬರೋದು, ತಪ್ಪು ತಿಳ್ಕೊಂಡು ಏನೇನೋ ಪುಣ್ಯವತಿನೇ ಇದಕ್ಕೆಲ್ಲ ಕಾರಣ, ಹಾಗೆ ಹಿಂಗೆ ಅಂದ್ಕೊಂಡು ಬಂದು ಮನೆಯಲ್ಲಿ ಎಲ್ಲರ ಎದುರುಗಡೆ ದೂಕೋದು, ಹಂಗೆಲ್ಲ ಮಾಡ್ತಾನೆ. ಅಷ್ಟೆಲ್ಲ ಮಾಡಿದವನು ಲಾಸ್ಟಲ್ಲಿ ಅವನಿಗೆ ಮನವರಿಕೆ ಆಗುತ್ತೆ. ಈಗ ತಮ್ಮನಿಗೆ ಹೆಂಡ್ತಿಯಾಗಿ, ಅಂದರೆ ಅತ್ತೆ ಮಗನಿಗೆ ಹೆಂಡ್ತಿಯಾಗಿ ಬಂದಿದ್ದಾಳೆ ಅವಳು. ಅವಳು ಈಗ ಅವನಿಗೆ ಎಲ್ಲವೂ ಅರ್ಥ ಆದಮೇಲೆ ಇವಳ ಮೇಲೆ ಪ್ರೀತಿ ಹುಟ್ಟೋಕ್ಕೆ ರೆಡಿ ಇರುತ್ತೆ. ಅಷ್ಟೊತ್ತಿಗೆ ಇಂಥವೇನಾರು ಒಂದು ಇನ್ಸಿಡೆಂಟ್ ನಡೆಯುತ್ತಲೇ ಇರುತ್ತೆ. ಇವಳು ನೋಡಿದ್ರೆ
ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾಳೆ. ಆದರೆ ಇವಳಿಗೆ ಬಿಡುಗಡೆ ಯಾರು ಫೋನ್ ಮಾಡಿದರೆ ಸಾಕಿತ್ತು. ಇವಳ ಲವ್ ಅದೇ ಆ ಹುಡುಗನಿಗೆ ಇವಳು ಲವ್ ಜೊತೆ ತಿರುಗ್ತಾನಲ್ಲ ಗೌರಿ ಮೈದ, ಅವನಿಗೆ ಫೋನ್ ಮಾಡಿದ್ರೇ ಇವಳನ್ನ ಬಿಡಿಸ್ಬಿಡೋನು. ಇವಳು ಯಾರಿಗೂ ಫೋನ್ ಮಾಡಿಸ್ತಾನೂ ಇಲ್ಲ, ಅಪ್ಪ ಅಮ್ಮಂಗೆ ಹೇಳ್ತಾನೂ ಇಲ್ಲ. ಅಲ್ಲೇ ಜೈಲಲ್ಲೇ ಇದ್ದಾಳೆ, ಲಾಕಪ್ಪಲ್ಲೇ. ಇವಳು ಕರ್ಕೊಬಂದ್ಲು ಹಾಸ್ಪಿಟ್ಲಿಗೆ. ಕರ್ಕೊಬಂದು ಟ್ರೀಟ್ಮೆಂಟ್ ಕೊಡಿ ಅಂತ ಗೌರಿ ಗೋಗರಿತಾಳೆ. ಆದರೆ ಅವರು ಟ್ರೀಟ್ಮೆಂಟ್ ಮಾಡಲ್ಲ ಯಾರೂ, ಅಷ್ಟು ಸುಲಭವಾಗಿ ಮಾಡಲ್ಲ. ದುಡ್ಡಿದ್ರೆ ದುನಿಯಾ ಅಂತಾರೆ ಈ ಕಾಲದಲ್ಲಿ. ಹಂಗಾಗ್ಬಿಟ್ಟು ಯಾವ ಇಂಪ್ಲೂಯೆನ್ಸಿಗಾಗಲಿ ಏನಕ್ಕೆ ಆಗಲಿ, ಅಂದರೆ ಇವಳು ಇದ್ದಕ್ಕಿದ್ದಂಗೆ ಹೊರ್ಟು ಬಂದಿರೋದ್ರಿಂದ ದುಡ್ಡು ಕಾಸು ಏನೂ ತೊಗೊಂಡು ಬಂದಿಲ್ಲ. ಎಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಮೇಲೆ ರೆಡಿ ಆಗ್ತಾರೆ. ಹಾಸ್ಪಿಟ್ಲಲ್ಲಿ ಬಂದ ತಕ್ಷಣವೇ ತಗೊಂಡೋಗಿ ಸ್ಟ್ರೆಚರ್ ಮೇಲೆ ಮಲಗ್ಸೋದು, ಆಮೇಲೆ ಪ್ರೊಸೀಜರ್ ಮುಗಿಸ್ಕೊಬನ್ನಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋದು. ಇದು ಯಾವ ನ್ಯಾಯ ಸ್ವಾಮಿ? ಈ ಥರ ಮಾಡಿದ್ರೆ ಏನು ಗತಿ ಆಗಬೇಕು? ಬಡವರು ಬಗ್ಗರು ಆಮೇಲೆ ಕಟ್ಟಿ ಅನ್ನಬೇಕು, ಟ್ರೀಟ್ಮೆಂಟ್ ಶುರು ಮಾಡಬೇಕು. ಅದು ಬಿಟ್ಬಿಟ್ಟು ಫಸ್ಟೇ ಬಿಲ್ ಕಟ್ಟಿ ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಇಂಥ ಶ್ರೀಮಂತರ ಮನೆಗೆ ಈ ಥರ ಆಟ ಆಡಿಸ್ತಾರೆ ಅಂದರೆ ಇನ್ನು ಬಡವ್ರ ಮನೆಗೆ ಇನ್ನು ಹೆಂಗೆಲ್ಲ ಆಟ ಆಡಿಸ್ಬೋದು? ಪಾಪ ಇವಳು ಅಲ್ಲಿ ಮತ್ತೆ ರಿಸೆಪ್ಷನಿಸ್ಟ್ ಹತ್ರ ಹೋಗ್ತಾಳೆ. ಅಲ್ಲಿ ಅವರು ಫಿಲಪ್ ಮಾಡ್ಕೊಂಡು ದುಡ್ಡು ಕಟ್ಟಿ ಅಂತಾರೆ. ಅಲ್ಲಿಂದ ಮತ್ತೆ ಇಲ್ಲಿ ಬರ್ತಾಳೆ, ಗಂಡನ ನೋಡ್ತಾಳೆ. ಆಮೇಲೆ ಡಾಕ್ಟ್ರು ಬಂದ್ಬಿಟ್ಟು ಪ್ರೊಸೀಜರ್ ಪ್ರಕಾರ ದುಡ್ಡು ಕಟ್ಟಲೇಬೇಕಮ್ಮ ಅಂತ ಹೇಳ್ತಾರೆ. ಆವಾಗ ಸಿಟ್ಟು ಬಂದು ಡಾಕ್ಟ್ರು ಕೊಲ್ಪಟ್ಟಿನೇ ಇಟ್ಕೊತಾಳೆ. ಇಟ್ಕೊಂಡು ನೀವು ದುಡ್ಡಿಗೆ ಹುಟ್ಟಿರೋದ, ಒಬ್ಬ ಜೀವದ ಜೊತೆ ಆಟ ಆಡ್ತಿರಲ್ಲ, ನಿಮಗೇನು ಅನ್ಸಲ್ವಾ ಅಂತೆಲ್ಲ ಕೇಳ್ತಾಳೆ. ಆಮೇಲೆ ಆಯಗಳಲ್ಲಿ ಇದು ಮಾಡ್ತಿರ್ತಾರಲ್ಲ, ಒರೆಸ್ತಾ ಇರ್ತಾರೆ, ಆಯಗಳಿಗೆ ಹೋಗಿ ನೀವಾದರೂ ಹೇಳಿ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಅಂತ ಕೈ ಮುಗಿತಾಳೆ. ಅಯ್ಯೋ, ಒಂಥರ ತಲೆ ಕೆಟ್ಟಂಗೆ ಎಲ್ಲ ಕಡೆ ಓಡಾಡ್ತಾಳೆ ಪಾಪ. ಗಂಡನ ಉಳಿಸ್ಕೋಬೇಕು, ಏನೂ ಆಗಬಾರ್ದು ಅವರಿಗೆ ಅಂತೇಳ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾಳೆ. ಲಾಸ್ಟಲ್ಲಿ ಮೈದನೇ ನೆನಪು ಬರ್ತಾನೆ. ಮೈದಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಅವ್ನು ದುಡ್ಡು ಹಾಕಿದ್ಮೇಲೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಟ್ರೀಟ್ಮೆಂಟ್ ಶುರುವಾದ ತಕ್ಷಣವೇ ಆವಾಗ ನೋಡಿ ಎಲ್ಲ ಓಡಾಡಿಕೊಂಡು ಬೇಗ ಬೇಗ ಇದೆಲ್ಲ ಕೊಟ್ಟು ಮಾಸ್ಕೆಲ್ಲ ಹಾಕಿ, ಕೈಗೆ ಇಂಜೆಕ್ಷನು, ಕಾಲಿಗೆ ಇಂಜೆಕ್ಷನು, ಗ್ಲುಕೋಸು, ಆಳು ಮುಳು ಎಲ್ಲ ಕೊಟ್ಬಿಡ್ತಾರೆ. ಅಲ್ಲಿವರೆಗೆ ಮುಟ್ಟಿ ಕೂಡ ನೋಡಲ್ಲ, ಏನಾಗಿದೆ ಅಂತಲೂ ಕೂಡ ನೋಡಲ್ಲ. ಅಂಥ ಜನಗಳು ಈ ಹಾಸ್ಪಿಟ್ಲುಗಳಲ್ಲಿ. ಹೈಟೆಕ್ ಹಾಸ್ಪಿಟ್ಲು ಅಂತಾರೆ. ಯಾವ ಹೈಟೆಕ್ಕಿಗೆ ಹೋದ್ರೂ ಇದೇ ಗೋಳು ನೋಡಿ. ಇಲ್ಲಿ ಏನು ತೋರಿಸ್ತಾರೋ ಅದೇ ನಿಜ ಜೀವನದಲ್ಲೂ ನಡೆಯೋದು. ಅದಕ್ಕೋಸ್ಕರನೇ ನಾವು ಫಸ್ಟೆಲ್ಲ ಧಾರಾವಾಹಿಗಳು ನೋಡ್ತಾ ಇದ್ದರೆ ಇದು ಸುಳ್ಳು, ಈ ಧಾರಾವಾಹಿ ಸುಮ್ಮನೆ ಕತೆ ಕಟ್ಟಿ ಹಿಂಗೆ ಹೇಳ್ತಾರೆ ಅಂತ ಅಂದ್ಕೊಳ್ತಿದ್ದು. ಅದು ಅಲ್ಲ, ನಿಜವಾಗ್ಲೂ ನಡೆಯೋ ಅಂಥದ್ದನ್ನೇ ಅವರು ಕಥೆಯ ರೂಪದಲ್ಲಿ ಬರೆದಿರ್ತಾರೆ. ತುಂಬ ಅರ್ಥಪೂರ್ಣವಾಗಿ ಬರೆದಿರ್ತಾರೆ. ಈ ಕಥೆಗಳು ಅಷ್ಟೇ ನೋಡೋರು ಮನಕ್ಕೆ ಮುಟ್ಟುತ್ತೆ ಕಥೆಗಳು. ಎಷ್ಟೇ ಹೇಳಿದ್ರು ಡಾಕ್ಟ್ರು ಕೇಳಲ್ಲ ಅಂದರೆ ಆವಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಡಾಕ್ಟ್ರಾದವರು ಫಸ್ಟು ಟ್ರೀಟ್ಮೆಂಟ್ ಮಾಡಬೇಕು, ಸಿಸ್ಟ್ರು ಡಾಕ್ಟ್ರುಗಳು. ಅದು ಬಿಟ್ಟು ದುಡ್ಡು ಕಟ್ಟಿ ದುಡ್ಡಿಗೆ ಹುಟ್ಟಿದ್ದಾರೆ ನಂಗೆ ಆಡ್ತಾರೆ ಪಾಪ. ನಾನು ಧಾರಾವಾಹಿಗಿಂತನೂ ಅದೇ ಮನಸ್ಸಿಗೆ ತುಂಬ ನೋವಾಯಿತು ಈ ವಿಷಯಕ್ಕೆ. ಹಾಗಾಗಿ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ಸ್ಟೋರಿ ನೋಡಿ, ಎಲ್ಲವೂ ನಿಮಗೆ ಅರ್ಥ ಆಗುತ್ತೆ. ನಾಳಿನ ಎಪಿಸೋಡಿಗೆ ಏನು ಬರುತ್ತೆ ಅನ್ನೋದು ಕೂಡ ಮುಂದೆನೇ ಗೊತ್ತಾಗುತ್ತೆ. ಈ ಈ ಕತೆ ನೋಡಿದವರೆಲ್ಲರೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೊನೆವರೆಗೂ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.